ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹಣ ಹೂಡಿಕೆಯ ಒಂದು ಜನಪ್ರಿಯ ಮಾರ್ಗ ಅಂದರೆ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬ ಸರಳವಾದ ವಿಧಾನ. ಮ್ಯೂಚುವಲ್ ಫಂಡ್ ಅಂದರೆ ಏನು? ಮ್ಯೂಚುವಲ್ ಫಂಡ್ ಅಂದರೆ ಜನರಿಂದ ಸಂಗ್ರಹಿಸಿದ ಹಣವನ್ನು ಒಂದುಗೂಡಿಸಿ ಅದನ್ನು ಎಕ್ಸ್ಪೀರಿಯನ್ಸ್ ಫಂಡ್ ಮ್ಯಾನೇಜರ್ಗಳು ಬೇರೆ ಬೇರೆ ಹೂಡಿಕೆಗಳಲ್ಲಿ ಇನ್ವೆಸ್ಟ್ ಮಾಡುವ ವಿಧಾನ. ಉದಾಹರಣೆಗೆ, ನೀವು, ನಾನು ಮತ್ತು ಇನ್ನೂ 100 ಜನರು ತಲಾ 1,000 ಸೇರಿಸಿ ಆಗ 1,00,000 ಆಗುತ್ತೆ. ಆ ಹಣವನ್ನು ಫಂಡ್ ಮ್ಯಾನೇಜರ್ ಸ್ಟಾಕ್, ಬಾಂಡ್, ಗೋಲ್ಡ್ ಅಥವಾ ಬೇರೆ ಬೇರೆ ಹೂಡಿಕೆಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಲಾಭ ಬಂದರೆ ಎಲ್ರಿಗೂ ತಮ್ಮ ಹಂಚಿಕೆ ಪ್ರಕಾರ ಲಾಭ ಸಿಗುತ್ತೆ. ಇದು ಒಂಥರ ಕಲೆಕ್ಟಿವ್ ಹೂಡಿಕೆ. ಮ್ಯೂಚುವಲ್ ಫಂಡ್ ಹೇಗೆ ಕೆಲಸ ಮಾಡುತ್ತೆ? ಹೂಡಿಕೆದಾರರು ತಮ್ಮ ಹಣವನ್ನು ಮ್ಯೂಚುವಲ್ ಫಂಡ್ ಕಂಪನಿಗಳಿಗೆ ಕೊಡ್ತಾರೆ. ಆ ಕಂಪನಿಗಳು ಅದನ್ನು ಫಂಡ್ ಮ್ಯಾನೇಜರ್ ಮೂಲಕ ಬೇರೆ ಬೇರೆ ಹೂಡಿಕೆಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆಗ ಪ್ರತಿಯೊಬ್ಬರಿಗೂ ಹೂಡಿಕೆದಾರರಿಗೆ ಯೂನಿಟ್ಗಳನ್ನು ನೀಡಲಾಗುತ್ತೆ. ಇದು ನಾವು ಎಷ್ಟು ಹಣನ ಹೂಡಿಕೆ ಮಾಡಿದ್ದೇವೆ ಎಂಬ ದಾಖಲೆ. ಮಾರುಕಟ್ಟೆ ಬೆಲೆ ಹೆಚ್ಚಾದರೆ ಯೂನಿಟ್ ಬೆಲೆಯೂ ಹೆಚ್ಚಾಗುತ್ತೆ, ಅಂದರೆ ನಿಮಗೆ ಲಾಭ. ಮಾರುಕಟ್ಟೆ ಬೆಲೆ ಹೇಳಿದ್ರೆ ನಿಮಗೆ ಬೆಲೆಯೂ ಕಡಿಮೆ ಆಗುತ್ತೆ, ಅಂದರೆ ನಷ್ಟ. NVA ನೆಟ್ ಅಸೆಟ್ ವ್ಯಾಲ್ಯೂ ಅಂದರೆ ಪ್ರತಿ ಯೂನಿಟ್ನ ಪ್ರಸ್ತುತ ವ್ಯಾಲ್ಯೂ. ಹೀಗಾಗಿ ನಾವು ಎಷ್ಟು ಲಾಭ ನಷ್ಟವಾಯಿತು ಅನ್ನೋದು NVA ನೋಡಿದರೆ ಗೊತ್ತಾಗುತ್ತೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಅದರಲ್ಲಿ ಫಸ್ಟ್ ಒನ್ ಇಕ್ವಿಟಿ ಫಂಡ್. ಇದನ್ನು ಮೇನ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಉದಾಹರಣೆಗೆ HDFC ಇಕ್ವಿಟಿ ಫಂಡ್, SBI ಬ್ಲೂ ಚಿಪ್ ಫಂಡ್ ಆಗಿರ್ಬೋದು. ಇದರಲ್ಲಿ ಹೆಚ್ಚು ಲಾಭ ಸಾಧ್ಯತೆ ಇದೆ, ಅದೇ ಥರ ಹೆಚ್ಚು ರಿಸ್ಕ್ ಕೂಡ ಇದೆ. ಸೆಕೆಂಡ್ ಒನ್ ಡೆಬ್ಟ್ ಮ್ಯೂಚುವಲ್ ಫಂಡ್. ಇದರಲ್ಲಿ ಸರ್ಕಾರದ ಬಾಂಡ್ಗಳ ಮೇಲೆ ಹಾಗೆ ಟ್ರೆಜರೀಸ್ ಬಿಲ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ಕಡಿಮೆ ರಿಸ್ಕ್ ಇರುತ್ತೆ, ಆದರೆ ಸ್ಟೇಬಲ್ ರಿಟರ್ನ್ ಸಿಗುತ್ತೆ. ಥರ್ಡ್ ಒನ್ ಹೈಬ್ರಿಡ್ ಫಂಡ್. ಇದರಲ್ಲಿ ಇಕ್ವಿಟಿ ಮತ್ತು ಡೆಬ್ಟ್ ಇವೆರಡರಲ್ಲೂ ಬ್ಯಾಲೆನ್ಸ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಸ್ವಲ್ಪ ಸ್ಟಾಕಲ್ಲಿ ಇನ್ನಷ್ಟು ಗೌರ್ಮೆಂಟ್ ಬಾಂಡ್ ಮಿಕ್ಸ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ಮೀಡಿಯಂ ರಿಸ್ಕ್ ಮತ್ತು ಮೀಡಿಯಂ ಲಾಭ ಸಿಗುತ್ತೆ. ಹಾಗಿದ್ದರೆ ಹೂಡಿಕೆ ಹೇಗೆ ಮಾಡಬೇಕು? ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋ 2 ಮುಖ್ಯ ಮಾರ್ಗವಿದೆ. ಅವು ಯಾವ ಅಂದರೆ, ಮೊದಲನೇದ್ದು ಲಂಸಮ್ ಇನ್ವೆಸ್ಟ್ಮೆಂಟ್, ಅಂದರೆ ಒಟ್ಟಿಗೆ ದೊಡ್ಡ ಮೊತ್ತವನ್ನು ಇನ್ವೆಸ್ಟ್ ಮಾಡೋದು. ಉದಾಹರಣೆಗೆ 50,000 ಒಟ್ಟಿಗೆ ಇನ್ವೆಸ್ಟ್ ಮಾಡೋದು. ಎರಡನೇದ್ದು SIP ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಅಂದರೆ ತಿಂಗಳಿಗೆ ಅಥವಾ ವರ್ಷಕ್ಕೆ ನಿಗದಿತ ಮೊತ್ತ ಇನ್ವೆಸ್ಟ್ ಮಾಡೋದು. ಉದಾಹರಣೆಗೆ ತಿಂಗಳಿಗೆ ಮಿನಿಮಮ್ 500ರಿಂದ ಇನ್ವೆಸ್ಟ್ ಮಾಡ್ಬೋದು. SIP ತುಂಬ ಜನಪ್ರಿಯವಾದ ವಿಧಾನ, ಯಾಕೆಂದರೆ ಇದು ನಿಯಮಿತ ಹೂಡಿಕೆ ಅಭ್ಯಾಸ ಬೆಳೆಸುತ್ತೆ ಮತ್ತು ಸ್ಟಾಕ್ ಮಾರ್ಕೆಟ್ ಏರಿಳಿತದಿಂದ ಸರಾಸರಿ ಲಾಭ ಕೊಡುತ್ತೆ. ಹಾಗಿದ್ರೆ ಮ್ಯೂಚುವಲ್ ಫಂಡ್ನ ಲಾಭಗಳೇನು ಮತ್ತು ನಷ್ಟಗಳೇನು? ಲಾಭಗಳು ಏನಂದರೆ, ಎಕ್ಸ್ಪರ್ಟ್ಸ್ ನಿಮ್ಮ ಹಣವನ್ನು ಮ್ಯಾನೇಜ್ ಮಾಡ್ತಾರೆ. ಕಡಿಮೆ ಹಣದಿಂದ ಇನ್ವೆಸ್ಟ್ಮೆಂಟ್ ಸಾಧ್ಯ. ಡೈವರ್ಸಿಫಿಕೇಷನ್ ಇದೆ, ಆದ್ದರಿಂದ ರಿಸ್ಕ್ ಕಡಿಮೆ. ಲಿಕ್ವಿಡಿಟಿ ಹೈ ಇದೆ, ಬೇಗನೆ ಹಣ ವಾಪಸ್ ಪಡೆಯಬಹುದು. SIPಯಿಂದ ಶಿಸ್ತುಬದ್ಧ ಹೂಡಿಕೆಯನ್ನು ಕಲಿಯಬಹುದು. ಹಾಗಿದ್ದರೆ ನಷ್ಟಗಳೇನು? ಮಾರ್ಕೆಟಲ್ಲಿ ರಿಸ್ಕ್ ಇದೆ, ಇದರಲ್ಲಿ ಸ್ಟೇಬಲ್ ರಿಟರ್ನ್ ಇರಲ್ಲ. ಫಂಡ್ ಮ್ಯಾನೇಜರ್ ಚಾರ್ಜಸ್ ಇದನ್ನು ಎಕ್ಸ್ಪೆನ್ಸ್ ರೇಷಿಯೋಲ್ಲಿ ವಿಧಿಸುತ್ತಾರೆ. ಹೀಗಾಗಿ ಸ್ನೇಹಿತರೆ, ಮ್ಯೂಚುವಲ್ ಫಂಡ್ ಅನ್ನೋದು ನಿಮ್ಮ ಹಣವನ್ನು ಬುದ್ಧಿವಂತವಾಗಿ ಬೆಳೆಸೋ ಸರಳ ಮಾರ್ಗ. ಆದರೆ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಯಾವಾಗಲೂ ನಿಮ್ಮ ಗುರಿ, ಸಮಯಾವಧಿ ಮತ್ತು ರಿಸ್ಕ್ ಸಾಮರ್ಥ್ಯವನ್ನು ಗಮನಿಸಿ ತೀರ್ಮಾನ ತಗೊಳ್ಳಿ. ಈ ವಿಡಿಯೋದಲ್ಲಿನ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು.